ನಮಸ್ಕಾರ. ಇಂದಿನ ಡೀಪ್ ಡೈವ್ಗೆ ಸ್ವಾಗತ. ನಮಸ್ಕಾರ. ನಮ್ಮ ಹತ್ರ ಕೆಲವು ಇತ್ತೀಚಿನ ಸುದ್ದಿ ವರದಿಗಳಿವೆ. ಹಾ. ಮುಖ್ಯವಾಗಿ ಉದಯವಾಣಿ ಪೇಪರ್ನ ಜುಲೈ 7ರ ಆವೃತ್ತಿಯಿಂದ ತಗೊಂಡಿರೋದು. ಇವತ್ತು ನಾವು ರಾಜಕೀಯದಲ್ಲಿ ಏನಾಗ್ತಿದೆ, ಸರ್ಕಾರದ ಹೊಸ ಜಲಗಣತಿ ಯೋಜನೆ, ಆಮೇಲೆ ಯುವಕರ ಆರೋಗ್ಯದ ಬಗ್ಗೆ ಒಂದು ಚಿಂತೆ, ಮತ್ತೆ ಬಾಹ್ಯಾಕಾಶದಿಂದ ಬಂದಿರೋ ಒಂದು ಫೋಟೋ, ಇದನ್ನೆಲ್ಲ ಸ್ವಲ್ಪ ಆಳವಾಗಿ ನೋಡೋಣ. ಸರಿ. ನಮ್ಮ ಗುರಿ ಏನಂದ್ರೆ ಈ ಸುದ್ದಿಗಳಿಂದ ಮುಖ್ಯವಾದ ವಿಷಯಗಳನ್ನ ಬೇಗ ಅರ್ಥ ಮಾಡ್ಕೊಳ್ಳೋದು. ಸರಿ, ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ಖಂಡಿತ. ಮೊದಲಿಗೆ ರಾಜಕೀಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಎಐಸಿಸಿ ಒಬಿಸಿ ಸಲಹಾ ಮಂಡಳಿಗೆ ಸದಸ್ಯರಾಗಿ ನೇಮಕ ಮಾಡಿದ್ದಾರೆ. ಹೌದು, ಇದು ಈಗ ಚರ್ಚೆಯಲ್ಲಿರೋ ವಿಷಯ. ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಇದನ್ನ ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಹೇಗೆ ಅಂದ್ರೆ, ಕಾಂಗ್ರೆಸ್ನವರು ಹೇಳ್ತಾರೆ ಇದು ಸಿದ್ದರಾಮಯ್ಯನವರ ಅನುಭವಕ್ಕೆ ಮತ್ತೆ ಆ ಹಿಂದುಳಿದ ವರ್ಗಗಳ ಬಗ್ಗೆ ಅವರಿಗಿರೋ ಕಾಳಜಿಗೆ ಸಿಕ್ಕಿರೋ ಗೌರವ. ಇದೊಂದು ಸಹಜ ಪ್ರಕ್ರಿಯೆ ಅಂತೆ. ಓಕೆ. ಆದ್ರೆ ವಿರೋಧ ಪಕ್ಷಗಳು ಬಿಜೆಪಿ ಮತ್ತೆ ಜೆಡಿಎಸ್, ಇದು ಹೈಕಮಾಂಡ್ ತಂತ್ರ ಇರ್ಬೋದು, ಅವರನ್ನ ರಾಜಕೀಯದಿಂದ ಸ್ವಲ್ಪ ದೂರ ಇಡೋಕೆ ಅಥವಾ ರಾಷ್ಟ್ರ ರಾಜಕಾರಣಕ್ಕೆ ಕಳಿಸೋಕೆ ಒಂದು ಗೇಟ್ ಪಾಸ್ ತರ ಅಂತ ವ್ಯಾಖ್ಯಾನ ಮಾಡುತ್ತಿದ್ದಾರೆ. ಹೌದಲ್ಲ? ಅಂದ್ರೆ ಇದು ರಾಜ್ಯ ನಾಯಕರನ್ನ ರಾಷ್ಟ್ರಮಟ್ಟದಲ್ಲಿ ಹೇಗೆ ನಿಭಾಯಿಸ್ತಾರೆ ಅನ್ನೋದಕ್ಕೊಂದು ಉದಾಹರಣೆನಾ? ಹೌದು, ಕೆಲವೊಮ್ಮೆ ಇದು ಪ್ರಮೋಷನ್ ತರ ಕಾಣುತ್ತೆ, ಕೆಲವೊಮ್ಮೆ ಸೈಡ್ ಲೈನ್ ಮಾಡೋ ತಂತ್ರಾನೂ ಆಗಿರಬಹುದು. ಸ್ವತಃ ಸಿಎಂ ಅವರೇ ಹೇಳಿದ್ದಾರೆ, ನಾನು ಬರೀ ಸದಸ್ಯ, ಅಧ್ಯಕ್ಷ ಅಲ್ಲ, ಮತ್ತೆ ಬೆಂಗಳೂರಲ್ಲಿ ಸಭೆ ನಡೀತಿದೆ, ಅದಕ್ಕೆ ಹೋಸ್ಟ್ ಮಾಡ್ತಿದ್ದೀನಿ ಅಷ್ಟೇ ಅಂತ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ, ನಾನೇ ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿ ಅಂತ ಸಲಹೆ ಕೊಟ್ಟಿದ್ದು ಅಂತ. ಹಾಗಾಗಿ ಇದು ನಿಜವಾಗ್ಲೂ ಬರೀ ಸಾಂಸ್ಥಿಕ ಹುದ್ದೆನಾ ಅಥವಾ ಏನಾದ್ರೂ ಬೇರೆ ರಾಜಕೀಯ ಲೆಕ್ಕಾಚಾರ ಇದೆಯಾ ಅನ್ನೋದು ಸ್ವಲ್ಪ ಕುತೂಹಲ ಇದೆ. ಹೌದು, ಕಾದ್ ನೋಡಬೇಕು. ಇದೇ ಟೈಮ್ನಲ್ಲಿ ಸಿಎಂ ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ, ಶಾಸಕರಿಗೆ ಅನುದಾನ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆದ್ರೆ ಆ ರಾಯರೆಡ್ಡಿ ಅವರ ಹೇಳಿಕೆ ಅಂತ ವಿವಾದ ಆಯ್ತಲ್ಲ, ರಸ್ತೆ ಬೇಕಾದ್ರೆ ಅಕ್ಕಿ ಬಂದಂತ. ಹೌದು, ಅದು ಸ್ವಲ್ಪ ವಿವಾದ ಆಗಿತ್ತು. ಸರ್ಕಾರದ ಹಣಕಾಸು ಸ್ಥಿತಿ ಬಗ್ಗೆ HDK ವಿಜೇಂದ್ರ ಅವರೆಲ್ಲ ಟೀಕೆ ಮಾಡಿದ್ರು. ಆದ್ರೆ ರಾಯರೆಡ್ಡಿಯವರು ನಾನು ಹಾಗೆ ಹೇಳೇ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸರಿ, ಈ ರಾಜಕೀಯ ವಿಷಯಗಳನ್ನ ಬಿಟ್ಟು ಈಗ ಒಂದು ಬೇರೆನೇ ವಿಷಯಕ್ಕೆ ಬರೋಣ. ತುಂಬಾ ಕುತೂಹಲ ಅನ್ಸ್ತು ನನಗೆ. ಹೇಳಿ. ಕರ್ನಾಟಕ ಸರ್ಕಾರ ಜಲಗಣತಿ ಮಾಡೋಕ್ಕೆ ರೆಡಿ ಆಗ್ತಿದೆಯಂತೆ. ದೇಶದಲ್ಲೇ ಇದು ಮೊದಲನೇ ಪ್ರಯತ್ನ ಇರ್ಬೋದು. ಜನಗಣತಿ, ಜಾತಿಗಣತಿ ಕೇಳಿದ್ವಿ, ಇದು ನೀರಿನ ಗಣತಿ. ಹೌದು, ನಿಜಕ್ಕೂ ಇದು ರಾಜ್ಯದ ಭವಿಷ್ಯಕ್ಕೆ ಬಹಳ ಮುಖ್ಯವಾದ ಹೆಜ್ಜೆ ಅನಿಸುತ್ತೆ. ಇದರ ಉದ್ದೇಶ ಏನು? ಅಂದ್ರೆ ರಾಜ್ಯದಲ್ಲಿರೋ ಎಲ್ಲಾ ತರದ ನೀರಿನ ಮೂಲಗಳು, ಕೆರೆ, ಬಾವಿ, ಸರೋವರ, ರಿಸರ್ವಾಯರ್, ಬೋರ್ವೆಲ್ಗಳು, ಓಪನ್ ವೆಲ್ಲು, ಡೀಪ್ ಬೋರ್ವೆಲ್ಲು, ಮೀಡಿಯಮ್ಮು, ಆಮೇಲೆ ನದಿ ಮೂಲ, ಚೆಕ್ ಡ್ಯಾಂಗಳು, ಹೀಗೆ ಎಲ್ಲವನ್ನೂ ವೈಜ್ಞಾನಿಕವಾಗಿ ಲೆಕ್ಕ ಹಾಕೋದು. ಓ, ಇದರಿಂದ ಏನ್ ಲಾಭ? ಇದರಿಂದ ನಮಗೆ ನಿಖರವಾಗಿ ಗೊತ್ತಾಗುತ್ತೆ ನಮ್ಮಲ್ಲಿ ಎಷ್ಟು ನೀರಿದೆ, ಅದನ್ನ ಹೇಗೆ ಬಳಸ್ತಿದೀವಿ, ಅಂತರ್ಜಲ ಮಟ್ಟ ಹೇಗಿದೆ ಅಂತ. ಆಮೇಲೆ ನೀರು ಉಳಿಸೋಕೆ, ಸರಿಯಾಗಿ ಹಂಚೋಕೆ, ಬರ ಬಂದ್ರೆ ನಿಭಾಯಿಸೋಕೆ ಎಲ್ಲದಕ್ಕೂ ಇದೊಂದು ಸೈಂಟಿಫಿಕ್ ಬೇಸಿಸ್ ಕೊಡುತ್ತೆ. ಕೇಂದ್ರ ಜಲ ಸಂಪನ್ಮೂಲ ಸಚಿವಾಲಯ ಹೇಳಿದೆಯಂತೆ, ಮೊಬೈಲ್ ಆಪ್ ಬಳಸಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಮೂಲಕ ಇದನ್ನ ಬೇಗ ಶುರು ಮಾಡ್ತಾರೆ. ಇದು ನಿಷ್ಗೂ ಬೇಕಾಗಿರೋ ಕೆಲಸ. ಆದ್ರೆ ನಮ್ಮ ಮುಂದಿನ ವಿಷಯ ಸ್ವಲ್ಪ ಚಿಂತೆ ತರಿಸೋದು. ಹೌದು, ಈ ಯುವಕರಲ್ಲಿ ಹೃದಯಾಘಾತ ಜಾಸ್ತಿಯಾಗ್ತಿದೆ ಅಂತ ಕೇಳ್ತಾ ಇದ್ದೀವಿ. ನಿನ್ನೆ ಒಂದೇ ದಿನ 3 ಕಡೆ ಹಾಸನ, ಚಿಕ್ಕಮಗಳೂರು, ಬೆಂಗಳೂರು 3 ಯುವಕರು ಹಾರ್ಟ್ ಅಟ್ಯಾಕ್ನಿಂದ ತೀರ್ಕೊಂಡಿದ್ದಾರೆ ಅಂತ ವರದಿ ಇದೆ. ಹೌದು, ಇದು ನಿಜಕ್ಕೂ ಗಂಭೀರವಾದ ಪ್ರಶ್ನೆ. ಯಾಕೀಗಾಗ್ತಿದೆ ಅಂತ. ಜೀವನ ಶೈಲಿ, ಊಟದ ಕ್ರಮ, ಒತ್ತಡ, ಇವೆಲ್ಲ ಕಾರಣಗಳಿರಬಹುದು. ಹೌದು, ಅದನ್ನ ಹೇಳ್ತಾನೆ ಇರ್ತಾರೆ. ಆದ್ರೆ ಇದರ ಜೊತೆಗೆ ಈಗ ವೈದ್ಯಕೀಯ ವಲಯದಲ್ಲಿ ಇನ್ನೊಂದು ಚರ್ಚೆ ಶುರುವಾಗಿದೆ. ಏನಪ್ಪಾ ಅಂದ್ರೆ, ಈ ಸೌಂದರ್ಯ ಹೆಚ್ಚಿಸ್ಕೊಳ್ಳೋಕ್ಕೆ, ಆಮೇಲೆ ಆಂಟಿ ಏಜಿಂಗ್ ಅಂತಾರಲ್ಲ, ವಯಸ್ಸಾಗೋಲು ತಡೀಲಿ ಅಂತ ಅದಕ್ಕೆ ತಗೊಳ್ಳೋ ಕೆಲವು ಟ್ರೀಟ್ಮೆಂಟ್ಗಳು. ಓ, ಹಾಗೆ ಅಂದ್ರೆ ಉದಾಹರಣೆಗೆ ಗ್ಲೂಟಾಥಿಯಾನ್ ಇಂಜೆಕ್ಷನ್, ಬಟಾಕ್ಸ್, ಈ ತರದವು ಹೃದಯದ ಆರೋಗ್ಯಕ್ಕೆ ಏನಾದ್ರೂ ತೊಂದರೆ ಮಾಡ್ತಿದ್ಯಾ ಅಂತ. ಅಂದ್ರೆ ಚೆನ್ನಾಗ್ ಕಾಣಬೇಕು ಅನ್ನೋ ಆಸೆ ಆರೋಗ್ಯಕ್ಕೆ ಸಮಸ್ಯೆ ತರ್ತಾ ಇದೆಯಾ? ಈ ವೆಲ್ನೆಸ್ ಇಂಡಸ್ಟ್ರಿ ಬೆಳೀತಾ ಇರೋ ಹಾಗೆ ಈ ಪ್ರಶ್ನೆ ಬಂದಿದೆ. ಖಂಡಿತ, ಈ ಟ್ರೀಟ್ಮೆಂಟ್ಗಳು ಪಾಪ್ಯುಲರ್ ಆಗ್ತಿವೆ ಸರಿ, ಆದ್ರೆ ಡಾಕ್ಟರ್ ಸಲಹೆ ಇಲ್ಲದೆ, ಲಾಂಗ್ ಟರ್ಮ್ ಎಫೆಕ್ಟ್ಸ್ ಗೊತ್ತಿಲ್ಲದೆ ಇದನ್ನ ಮಾಡಿಸ್ಕೊಳ್ಳೋದು ಎಷ್ಟು ಸೇಫ್ ಅನ್ನೋ ಯೋಚನೆ ಮಾಡಬೇಕು. ಈ ಆತಂಕ ಎಷ್ಟರ ಮಟ್ಟಿಗಿದೆ ಅಂದ್ರೆ, ಹಾಸನ ಜಿಲ್ಲೆಯಲ್ಲಿ ಸ್ಕೂಲ್ ಮಕ್ಕಳಿಗೆ ಹಾರ್ಟ್ ಚೆಕಪ್ ಮಾಡಿಸೋಕೆ ಡಿಸೈಡ್ ಮಾಡಿದ್ದಾರೆ. ಅಯ್ಯೋ, ಅಷ್ಟು ಸೀರಿಯಸ್ ಆಗಿದ್ಯಾ? ಹೌದು, ಪರಿಸ್ಥಿತಿ ಗಂಭೀರವಾಗಿದೆ ಅನ್ಸುತ್ತೆ. ಸರಿ,
ಈ ಭೂಮಿ ಮೇಲಿನ ಸಮಸ್ಯೆಗಳು ಆರೋಗ್ಯದ ಚಿಂತೆಗಳ ಮಧ್ಯೆ ಕೆಲವೊಮ್ಮೆ ಆಕಾಶದಿಂದ ನೋಡಿದ್ರೆ ಒಂದು ಬೇರೆ ಪರ್ಸ್ಪೆಕ್ಟಿವ್ ಸಿಗುತ್ತೆ ಅಲ್ವಾ? ಹೌದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಒಳ್ಳೆ ಸುದ್ದಿ ಇದೆ. ಹೌದು. ಭಾರತದ ಗಗನಯಾತ್ರಿ ಶುಭಾ ಶುಕ್ಲಾ ಅವರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದೆಯಲ್ಲ, ಅದರ ಕಪ್ಪೋಲಾ ಅಂತ ಒಂದು ದೊಡ್ಡ ಕಿಟಕಿ ಇದೆ. ವೀಕ್ಷಣಾ ಕಿಟಕಿ. ಅಲ್ಲಿಂದ ನಮ್ಮ ಭೂಮಿಯ, ನಮ್ಮ ನೀಲಿ ಗ್ರಹದ ಒಂದು ಅದ್ಭುತವಾದ ಫೋಟೋ ತೆಗೆದಿದ್ದಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಓ, ನಾನೂ ನೋಡ್ದೆ ಆ ಚಿತ್ರ. ನಿಜಕ್ಕೂ ಮೈ ಜುಮ್ ಅನ್ನುತ್ತೆ. ಹೌದು. ಇದು ಮನುಷ್ಯನ ಸಾಧನೆಯ ಜೊತೆಗೆ ನಮ್ಮ ಪ್ಲಾನೆಟ್ ಎಷ್ಟು ಸುಂದರವಾಗಿದೆ ಅನ್ನೋದಕ್ಕೂ ಸಾಕ್ಷಿ. ಆ ಸ್ಪೇಸ್ನಿಂದ ಭೂಮಿ ನೋಡೋದೇ ಒಂದು ಬೇರೆ ಅನುಭವ ಅಲ್ವಾ? ಎಲ್ಲಾ ಗಡಿಗಳೆಲ್ಲ ಮಾಯವಾಗಿಬಿಡುತ್ತೆ. ಹೌದು, ನಮ್ಮೆಲ್ಲರ ಅಸ್ತಿತ್ವ ಎಷ್ಟು ಸೂಕ್ಷ್ಮ ಅಂತ ನೆನ್ಪಿಸುತ್ತೆ. ಹಾಗಾದ್ರೆ ಇವತ್ತಿನ ಈ ಡೀಪ್ ಡೈವ್ನಿಂದ ನಾವೇನ್ ತಗೊಂಡ್ ಹೋಗ್ಬೋದು? ಒಂದ್ ಕಡೆ ರಾಜಕೀಯದ ಜಟಿಲತೆ, ಇನ್ನೊಂದ್ ಕಡೆ ಪರಿಸರ ಉಳಿಸೋಕೆ ಹೊಸ ಪ್ರಯತ್ನ, ಆಮೇಲೆ ಆರೋಗ್ಯದ ಬಗ್ಗೆ ಹೊಸ ಸವಾಲ್ಗಳು, ಮತ್ತೆ ಮನುಷ್ಯನ ಸಾಧನೆಗಳು. ನಮ್ಮ ಪ್ರಪಂಚ ಎಷ್ಟು ಬೇಗ ಬದಲಾಗ್ತದೆ ಅನಿಸ್ತು. ಹೌದು. ಇವತ್ತಿನ ಚರ್ಚೆಯಿಂದ ನಾವೆಲ್ಲರೂ ಯೋಚನೆ ಮಾಡಬೇಕಾದ ಒಂದು ವಿಷಯವನ್ನ ಹೇಳಿ ಮುಗಿಸೋಣ ಅನ್ಸುತ್ತೆ. ಹೇಳಿ. ನಾವು ನಮ್ಮ ಜೀವನವನ್ನ ಸುಲಭ ಮಾಡ್ಕೊಳ್ಳಕ್ಕೆ, ಚೆನ್ನಾಗಿ ಕಾಣಿಸೋಕೆ, ಹೆಚ್ಚು ಕಾಲ ಬದುಕೋಕೆ ಟೆಕ್ನಾಲಜಿ, ಮೆಡಿಕಲ್ ಸೌಲಭ್ಯಗಳನ್ನ ಬೇಗ ಅಳವಡಿಸ್ಕೊಳ್ತಾ ಇದ್ದೀವಿ. ನಿಜ. ಆದ್ರೆ ಈ ಸುಧಾರಣೆಗಳಿಗೆ ನಾವು ತೆರಬೇಕಾದ ಬೆಲೆ ಏನು? ಅದರಲ್ಲೂ ದೀರ್ಘಕಾಲದಲ್ಲಿ ನಮ್ಮ ಆರೋಗ್ಯದ ಮೇಲೆ, ನಮ್ಮ ಪರಿಸರದ ಮೇಲೆ ಇದರ ಪರಿಣಾಮಗಳೇನು? ಬೇಗ ಸಿಗೋ ಪರಿಹಾರಗಳಿಗ ಮರುಳಾಗೋ ಬದಲು ಅದರ ಪರಿಣಾಮಗಳನ್ನ ಆಳವಾಗಿ ಯೋಚನೆ ಮಾಡಿ ತಿಳಿದುಕೊಂಡು ನಿರ್ಧಾರ ತಗೊಳ್ಳೋ ಜವಾಬ್ದಾರಿ ನಮ್ಮ ಮೇಲಿದೆ ಅಲ್ವಾ? ಇದರ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕು. ಖಂಡಿತ, ಇದು ಯೋಚನೆ ಮಾಡ್ಬೇಕಾದ ವಿಷಯವೇ ಸರಿ.